2026 ಮತ್ತು 27ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಜಿಲ್ಲೆಯಿಂದ ನಮ್ಮ ಒಂದು ತಾಲೂಕಿಗೆ ಸಂಘಟನೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಸಂಘಟನೆ ಮಾಡೋಕ್ಕೆ ನಮ್ಮ ಭಗವಾನ್ ಮಹಾವೀರ್ ಜೈನ್ ಕಾಲೇಜ್ ಅವರು ಒಪ್ಕೊಂಡಿದ್ದಾರೆ. ಅವರು ನಮ್ಮ BO ಕಚೇರಿಗೆ ಏನು ನಮ್ಮ ಆರ್ಡ್ರನ್ನು ಕೊಟ್ಟು ನಮಗೆ ನಡೆಸ್ಕೊಡ್ಬೇಕಂತ ಕೇಳಿದಾಗ ನಮ್ಮ ಒಂದು ಇಲಾಖೆಯಿಂದ BO ಕಚೇರಿಯಿಂದ ಬಂದು ನಾವು ಫುಲ್ ಫ್ಲೆಜ್ ಆಗಿ ಒಂದು ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಜಿಮ್ಖಾನಾ ಗ್ರೌಂಡು ಒಂದು 15 ವರ್ಷ ಮುಂಚೆ ಇಲ್ಲಿ ಸ್ಪೋರ್ಟ್ಸ್ ನಡೀತಾ ಇತ್ತು. ಈಗ ನಮ್ಮ ಒಂದು MLA, MP ಮತ್ತು SP ಪ್ರದೀಪ್ ನಾಯ್ಡು ಇವರೆಲ್ಲ ಒಂದು ಕೈ ಜೋಡಿಸಿ ಈ ಒಂದು ಸ್ಟೇಡಿಯಮನ್ನು ಸರಿಪಡಿಸಿ ಫುಟ್ಬಾಲ್ ಮೂಲಕ ಉದ್ಘಾಟನೆ ಮಾಡಿ ಮೊದಲೇ ಒಂದು ರೀತಿಯಲ್ಲಿ ಈಗ ಸ್ಟಾರ್ಟ್ ಆಗಿದೆ. ನಮಗೆಲ್ಲರಿಗೂ ಕ್ರೀಡಾಪಟುಗಳಿಗೂ ಖುಷಿ ಆಗ್ತದೆ. ಈಗ 400 ಮೀಟರ್ ಟ್ರ್ಯಾಕು ಎಲ್ಲಿಲ್ಲ ಬೆಮ್ಮಲ್ಲಿದೆ, ಅದಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾಯಿಲ್ಲ ಆಡೋಕ್ಕೆ. ಬಟ್ ಇಲ್ಲಿ ಪರ್ಮಿಷನ್ ಕೊಡ್ತಾ ಇದ್ದಾರೆ. ನಮಗೆ ತುಂಬ ಒಂದು ಸಹಕಾರ ಆಗಿದೆ. ಕ್ರೀಡಾಪಟುಗಳು ಒಳ್ಳೆಯ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂದರೆ ನಮ್ಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏನಿದೆಯೋ 80 ಮೀಟರ್ ಸ್ಟ್ರೈಟು, 120 ಮೀಟರ್ಸ್ ಕರ್ವು ಎಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ನಮ್ಗೆ ಧನ್ಯವಾದ ಹೇಳ್ಬೇಕಾದ್ರೆ ನಮ್ಮ ಒಂದು MLA, MP, SP ಮತ್ತು ಪ್ರದೀಪ್ ನಾಯ್ಡು ಅವರಿಗೆ ಧನ್ಯವಾದ ಹೇಳ್ತಾ ಇದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ 2026-27ನೇ ವರ್ಷದ KGF ತಾಲೂಕು PU ಕಾಲೇಜಸ್ಗಳ ಕ್ರೀಡಾಕೂಟವನ್ನು ನಮ್ಮ KGF ಶ್ರೀ ಭಗವಾನ್ ಮಹಾವೀರ್ ಜೈನ್ ಕಾಲೇಜ್ನವರು ಆಯೋಜಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ KGFಗೆ ಸಂಬಂಧಪಟ್ಟ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಯಾರು ಇದ್ದಾರೋ ಅವ್ರ ಸಹಕಾರದಿಂದ ತುಂಬ ಅದ್ಭುತವಾಗಿ ನಡೀತಾ ಇದೆ. ಅದರಲ್ಲಿ ಇದರಲ್ಲಿ ಈ ಒಂದು ವರ್ಷದಲ್ಲಿ ವಿಶೇಷವಾದ ವಿಷಯ ಏನಂದರೆ, ಈ ಜಿಮ್ಖಾನಾ ಗ್ರೌಂಡು ಸುಮಾರು ಒಂದು 15 ವರ್ಷದ ಹಿಂದೆ ಇಲ್ಲಿ ನಡೆದಿದೆ. ಆ ಜಿಮ್ಖಾನಾ ಗ್ರೌಂಡಲ್ಲಿ ಮತ್ತೆ ಅದನ್ನು ಕ್ಲೀನ್ ಮಾಡಿ ಈಗ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದ ನಾವು ವಿಶೇಷವಾಗಿ ನಮ್ಮ ಧನ್ಯವಾದಗಳನ್ನು ನಮ್ಮ ಕ್ಷೇತ್ರದ MP ಆಗಿರುವ ಮಲೇಶ್ ಬಾಬು ಸರ್ ಅವರಿಗೆ, ಮತ್ತು ನಮ್ಮ MLA ಆಗಿರುವ ರೂಪಕಲಾ ಮೇಡಮ್ನವ್ರಿಗೆ, ಮತ್ತು ಇತರ CSO ನಮ್ಮ BGML CSO ಅವರಿಗೆ, ನಮ್ಮ SP ರವರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಇದೊಂದು ಸುಮಾರು ಎಷ್ಟೋ ವರ್ಷಗಳ ಹಿಂದೆ 19th ಸೆಂಚುರಿಯಲ್ಲಿ ಸ್ಥಾಪನೆ ಆಗಿರುವ ಒಂದು ಗ್ರೌಂಡ್ ಇದು ಜಿಮ್ಖಾನಾ ಗ್ರೌಂಡು. ಲಿಟ್ಲ್ ಇಂಗ್ಲೆಂಡ್ ಅಂತ ಒಂದು ಪ್ರಸಿದ್ಧವಾದ ಸ್ಥಳ ನಮ್ಮ KGF. ಆ KGF ಅಲ್ಲಿ ಜಾನ್ ಟೈಲರ್ ಅವರು ಇಲ್ಲಿ ಸ್ಥಾಪನೆ ಮಾಡಿದಾಗ ಅವ್ರಿಗಾಗಿ ಅವರೆಲ್ಲ ಯುರೋಪಿಯನ್ಸು ಬಂದು ಆಡಬೇಕಂತ ಒಂದು ಉದ್ದೇಶದಿಂದ ಸ್ಥಾಪನೆ ಆಗಿರುವ ಒಂದು ಗ್ರೌಂಡ್ ಇದು. ಈ ಗ್ರೌಂಡಲ್ಲಿ ಈಗ ನಾವೆಲ್ಲ ಸರ್ ಆಲ್ರೆಡಿ ಹೇಳಿದ ಪ್ರಕಾರ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿರುವ ಗ್ರೌಂಡು. ಈ ಗ್ರೌಂಡು ಇದನ್ನು ಮತ್ತೆ ಪುನರ್ ಸ್ಥಾಪಿಸಿರುವುದು ನಮಗೆ ತುಂಬ ಖುಷಿಯಾಗೋ ಒಂದು ವಿಷಯ. ಇದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟ ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸುವ ವಿಶ್ವಾಸ ನಮ್ಮಲ್ಲಿದೆ. ಎಲ್ರಿಗೂ ಧನ್ಯವಾದಗಳು.